ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಚಾನಲ್ ಭಾಗ್ಯ. ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ತುಂಬಾ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ಇದು 2 ಈರುಳ್ಳಿ, ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 2 ದೊಡ್ಡ ಸೈಜು. ಒಗ್ಗರಣೆಗೆ ಇದು ಕರ್ಬೇವಿನ ಕಡ್ಡಿ ಇಟ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಇದು ಮಸಾಲೆಗೆ ಇದೆ. 2 ಈರುಳ್ಳಿ ಸಣ್ಣದು, ಒಂದು ಸ್ವಲ್ಪ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ, ಒಂಚೂರು ಶುಂಠಿ, ಒಂದು 4ರಿಂದ 5 ಲವಂಗ, 2 ಚಕ್ಕೆ, 2 ಟೊಮೊಟೊ, ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಜೊತೆಗೆ ಮೊಳಕೆ ಕಾಳು ಕಟ್ಟಿಟ್ಕೊಂಡಿದೆ. ಹಾಗೆ ತರಕಾರಿ ಇದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ 2 ಕಟ್ ಮಾಡ್ಕೊಂಡಿರೋದು. ಆಲೂಗೆಡ್ಡೆ, ಬದನೆಕಾಯಿ. ಈಗ ಮೊಳಕೆ ಕಾಳನ್ನ ಒಗ್ಗರಣೆ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ ಹಾಕಿದ್ದೀನಿ. ಹಾಗೆ ಸೈಡಲ್ಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಕಾಳು ಕೂಡ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಒಗ್ಗರಣೆಲಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇವಾಗ ಈರುಳ್ಳಿ ಬೆಂದಿದೆ. ಒಂದು ಒಣಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ. ಈಗ ಕಾಳು ಎಲ್ಲ ಕಾಳನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಒಗ್ಗರಣೆಗೆ ಈಗ ಇದೇ ಕಾಳಿಗೆ ಬಿಸಿನೀರಿಗೆ ಸಾಂಬಾರು ಪುಡಿ ಮಿಕ್ಸ್ ಮಾಡಿ ಬಿಸಿನೀರು ಇಲ್ಲಿಗೆ ಹಾಕೊಂಡು ಒಂದು 4 ಕೂಗಿಸ್ಕೊಂಡ್ರೆ ಆಯಿತು. ಕಾಳು ಬೇಯಿತು. ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಮಸಾಲೆ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಉಪ್ಪು ನೋಡಿ, ಈಗ ಕಾಳು ಹಾಕ್ಕೊಂಡಿದ್ದೀನಿಲ್ಲ, ಆವಾಗ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಖಾರ ಪುಡಿ ಮಿಕ್ಸ್ ಮಾಡಿ ಬಂದಿದೆ. ಕಾಳು ಹಾಕೋತಾ ಇದ್ದೀವಿ. ಈಗ ಈ ಕಾಳು ಬೇಯೋಕ್ಕೋಸ್ಕರ 4 ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರಿಂದ. ಈಗ ಇದನ್ನು ಮುಚ್ಚಿಸ್ತೀನಿ ಕುಕ್ಕರ್. ಇವಾಗ ಕುಕ್ಕರ್ ಮುಚ್ಕೋತಾ ಇದ್ದೀನಿ. ಹಾಗೇ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆ. ಇವಾಗ ರುಬ್ಕೊಂಡು ಎಲ್ಲನೂ ಒಟ್ಟಿಗೆ ಹಾಕೊಂಡು ರುಬ್ಕೊತೀನಿ. ಮಸಾಲೆ ರೆಡಿ ಆಯಿತು. ಈ ಥರ ರುಬ್ಕೋಬೇಕಾಗುತ್ತೆ ಮಸಾಲೆ. ಕುಕ್ಕರು ಕೂಗ್ತಾ ಇದೆ. ಈ ಕಡೆ ನೀರು ಕಾಯಿಸಿಟ್ಕೊಂಡಿದ್ದೀನಿ ಸಾಂಬಾರು ಮತ್ತೆ ಹಾಕೋದಕ್ಕೆ. ಇದು 4 ಕುಕ್ಕರು ಹೊಡ್ಕೊಂಡು ಇವಾಗ ಕುಕ್ಕರ್ ಕೂಗಿದೆ. ಇದು
ಕಾಳು ಕೂಗಿದೆ, ಬೆಂದಿದೆ. ಈಗ ಪೂರ್ತಿ ನೋಡಿ, ಎಲ್ಲ ಪೂರ್ತಿ ಬೆಂದಿದೆ ಕಾಳು. ಈಗ ಈ ಪಾತ್ರೆಗೆ ಅದನ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಆಲೂಗಡ್ಡೆ ಬದನೆಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೀರು ಕುದೀತಾ ಇರೋ ನೀರು ಇದೇ ತಾನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬೇಯಬೇಕು ಆಲೂಗಡ್ಡೆ ಬದನೆಕಾಯಿ, ಆಮೇಲೆ ಮಸಾಲೆ ಹಾಕ್ಬೇಕು. ಇದಕ್ಕೂ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಗಲೇ ಕಾಳು ಕೂಡ ಹಾಕ್ಕೊಂಡಿದ್ದೆ 2 ಸ್ಪೂನ್. ಬದನೆಕಾಯಿ ಆಲೂಗಡ್ಡೆ ಸ್ವಲ್ಪ ಬೆಂದಿದೆ. ಈಗ ಖಾರ ಮಸಾಲ ಆಡಿಸ್ಕೊಂಡಿದ್ದೀವಲ್ಲ, ಮಸಾಲೆ ಹಾಕೋತಾ ಇದ್ದೀನಿ ಜೊತೆ. ಜೊತೆಯಲ್ಲಿ 1-2 ಚಮಚದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದು ಜಾಸ್ತಿ ಮಾಡ್ತಾ ಇನ್ನೂ ಗಟ್ಟಿಯಾಗುತ್ತೆ ಸಾಂಬಾರು. ಅಲ್ಲ ಫ್ರೆಂಡ್ಸ್, ಮೊಳಕೆ ಕಾಳು ಸಾಂಬಾರು ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲೇ ಅನ್ನೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.